ಕರ್ಣ ಸರ್ ನನ್ನ ಕಡೆ ನೋಡ್ತಾರಲ್ವಾ, ನಿಂತಾರಲ್ವಾ? ನೋಡ್ಲಿ 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 ನೋಡ್ಲಿ. ಕರ್ಣ ಸರ್ ಕಣ್ಗಳು ನನ್ನನ್ನೇ ಹೇಗೆ ಹುಡುಕ್ತಿತ್ತು ಅಂತ. ನೀವು 3 ಜನ ಹೊಟ್ಟೆ ಹೊರ್ಕೊಂಡ್ರಾ? ಇನ್ನು ಈ ವಾರ್ ಮುಗ್ದಿಲ್ಲ ನಿಧಿ. ಎಲ್ಲ ತಯಾರಿ ಮಾಡ್ಕೊಂಡು 3 ಜನ ಒಟ್ಟಿಗೆ ಹೋಗ್ತೀವಿ. ಹಲೋ, ನೀವು 3 ಜನ ಕರ್ಣ ಸರ್ಗೆ ರಾಖಿ ಕಟ್ಟೋದಕ್ಕೆ ರಾಖಿ ರೆಡಿ ಮಾಡ್ಕೊಳ್ಳಿ. ಮಮತಾ ಪ್ರೆಸೆಂಟ್ ಸರ್. ಮಹೇಶ್ ಆದಿತ್ಯ ಪ್ರೆಸೆಂಟ್ ಸರ್. ನಿಧಿ ಪ್ರೆಸೆಂಟ್ ಸರ್. ಸಂಜಯ್ ಸರ್. ಚಂದನ ಸರ್, ಸಂಜಯ್ ಕ್ಲಾಸಿಗೆ ಬಂದಿಲ್ಲ ಸರ್. ಅವನ ಫ್ರೆಂಡ್ಸ್ ಹೇಳ್ತಿದ್ದಾನೆ. ಕ್ರಿಸ್ತೋ ಇದಾನಲ್ಲ, ಬೇಜಾನಾಯ್ತು. ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಅವನಿಗಿನ್ನೂ ನಿನ್ನ ಬಗ್ಗೆ ಗೊತ್ತಿಲ್ಲ ಮಗ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹೇಳು. ಕಿಟಿ ಫೋನ್ ಮಾಡ್ತೀಯನ? ಏನೋ ಇರ್ಬೇಕು ನೋಡು. ಸರ್, ಸಂಜಯ್ ಮ್ಯಾನೇಜ್ಮೆಂಟ್ ಕಡೆಯವರು ಅಂತ ಕ್ರಾಸ್ ಚೆಕ್ ಮಾಡದೆ ಅಟೆಂಡೆನ್ಸ್ ಕೊಡ್ತಿದ್ದೀರಾ. ನಾವು ಮ್ಯಾನೇಜ್ಮೆಂಟ್ಗೆ ಹೆದರ್ಕೊಂಡು ಇಂಥವ್ರನ್ನ ಗೈನಕಾಲಜಿಸ್ಟ್ ಆಗಕ್ ಬಿಟ್ರೆ ತಾಯಿ ಮಗು ಇಬ್ರು ಜೀವಕ್ಕೂ ಅಪಾಯ ಆಗಲ್ವಾ ಸರ್? ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾ? ಇದೆಲ್ಲ ಜವಾಬ್ದಾರಿ ಇರೋಂಥವ್ರು ಮಾಡೋ ಕೆಲಸನಾ ಸರ್? ಸರ್, ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಬೆಂಬಲ ಕೊಡಲ್ಲ. ಆಸ್ ಎ ಸ್ಟೂಡೆಂಟ್ ನಾವು ಯಾರು ಕೂಡ ಇದಕ್ಕೆ ಬೆಂಬಲ ಕೊಡಲ್ಲ ಅಲ್ವಾ ಫ್ರೆಂಡ್ಸ್? ಹೌ ಡೇರ್! ಈ ಸಂಜಯ್ ವಸಿಷ್ಠನ ಎದುರು ಹಾಕೋತಾಳ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಬಾಬಾ, ಏನು ಮೇಡಮ್ನವರು ಇದ್ದಕ್ಕಿದ್ದಾಗೆ ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಓಹೋ, ನಿನ್ ಕೇಳಿನೇ ನಾನು ಬರ್ಬೇಕಾ? ಹಾಗಲ್ಲ ಕಣೆ. ಹಾಯ್ ಗ್ರ್ಯಾಂಡ್ ಮದರ್ಸ್. ಬಾ ಪಾಪ. ಇವತ್ತು ಹೊರಗಡೆ ರೋಸ್ ಇರ್ಲಿಲ್ಲ. ರೋಸ್ ಕೊಟ್ಟಿಲ್ಲ ಅಂತ ನೀವಿಬ್ರು ನಿಮ್ ಬ್ಲೆಸ್ಸಿಂಗ್ಸ್ ಕೊಡದೇ ಇರಲ್ಲ ತಾನೆ? ದೇವ್ರು ಒಳ್ಳೇದು ಮಾಡ್ಲಪ್ಪ. ಒಳ್ಳೇದು ಮಾಡ್ಲಪ್ಪ. ನೋಡು, ಹೂವಿನಂತ ಮನ್ಸಿರೋ ನಿನ್ನ ಆ ದೇವ್ರಿ ಮನೆಗೆ ಅಳಿನಾಗಿ ಕೊಡ್ತಾ ಇದ್ದಾನಲ್ಲ, ಅದೇ ನಮಗ್ ಖುಷಿ. ಬಾಪ ಕೂತ್ಕೋ. ಶಾಂತಿ ಶಾಂತಿ, ಕೂರಕ್ಕೆಲ್ಲ ಟೈಮ್ ಇಲ್ಲ. ನಾವಿಬ್ರು ಊಟಕ್ಕೆ ಹೋಗ್ತಾ ಇದೀವಿ. ವೇಟ್ ಮಾಡಬೇಡ ನನಗೆ. ಬಾಯ್. ಅಲ್ಲ ಅಲ್ಲ, ಒಂದು ನಿಮಿಷ. ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ. ಅದು ಹೇಗೆ ಹೇಳಬೇಕು ಅಂತಂದ್ರೆ, ಬೇಗ ಹೇಳು, ನಂಗೆ ಟೈಮ್ ಆಗ್ತಿದೆ. ಮರಿ, ನಿಮ್ಮಿಬ್ಬರಿಗೂ ಇನ್ನೂ ಮದುವೆ ಆಗಿಲ್ಲ. ಆ ಹುಡುಗನ ಅಪ್ಪ ಅಮ್ಮನ ಜೊತೆ ನಾ ಇನ್ನೂ ಮದುವೆ ವಿಷಯ ಮಾತೇ ಆಡಿಲ್ಲ. ಅಷ್ಟರೊಳಗಡೆ ನೀವಿಬ್ರು ಹೀಗೆಲ್ಲ ಹೊರಗಡೆ ಓಡಾಡೋದು. ತೇಜಸ್ ಯಾರು? ನನ್ನ ಮದುವೆ ಆಗೋ ಹುಡುಗ ತಾನೆ. ನಮ್ಮ ಮನೇಲೂ ಓಕೆ ಆಗಿದೆ, ಅವನ ಮನೇಲೂ ಒಪ್ಕೊಂಡಿದ್ದಾರೆ. ಮತ್ತೇನು ಪ್ರಾಬ್ಲಮ್ ನಿಂಗೆ? ಹಾಗಲ್ಲ ಕಣೆ ಶಾಂತಿ, ಆ ಕರ್ಣ ಪರಿಚಯ ಆಗಿ ನಮ್ಮ 3 ದಿನನೂ ಆಗಿಲ್ಲ. ಅವನು ನಂಬ್ತ್ಯಾ? ತೇಜಸ್ ನಂಬಕ್ಕೆ ನಿಂಗೆ? ಸ್ವಲ್ಪ ಬೆಲ್ಲ ಮಾತಾಡು. ಲಚ್ಚಿಗೆ ಏರಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾಳೆ. ಇಲ್ಲಿ ನೋಡು, ನಿನ್ನ ಟೆನ್ಷನ್ ನನಗೆ ಅರ್ಥ ಆಗುತ್ತೆ, ಆದರೆ ನನ್ನ ಮೇಲೆ ನಂಬಿಕೆ ಇಡು. ನಾನು ಹೋಗೋಣ. ಒಂದು ಸ್ವಲ್ಪ ಅರ್ಥ ಮಾಡು. ಸರಿ ಹೊರಡೋಣ. ಬಾಯ್ ಶಾಂತಿ. ಮುಟ್ಟಡೆ ಅಲ್ಲೋಡಿ, ಅವರಿಬ್ರು ಎಷ್ಟು ಕ್ಯೂಟಾಗಿ ಕಾಣ್ತಾರೆ. ಸುತ್ತಾಡ್ಕೊಂಬರ್ಲಿ. ಏ, ನೀನ್ ಯಾಕೆ ಮುಖ ಹೀಗೆ ಮಾಡ್ಕೊಂಡಿದ್ಯಾ? ನನಗೆ ಯಾಕೋ ಆ ಹುಡುಗಿ ಜೀವನದ ಬಗ್ಗೆನೇ ಆತಂಕ ಆಗ್ತಾ ಇದೆ. ನೋಡೆ, ನಿತ್ಯ ತಿಳುವಳಿಕೆ ಇರೋ ಹುಡುಗಿ. ಆ ಹುಡುಗನು ತುಂಬಾ ಒಳ್ಳೆ ಹುಡುಗ. ನಿನ್ನ ಮೊಮ್ಮಗಳನ್ನ ಅಷ್ಟೇ ಅಲ್ಲ, ನಮ್ಮನ್ನು ಸಹಿತ ಅವನು ತುಂಬಾ ಪ್ರೀತಿಯಿಂದ ನೋಡ್ಕೊತಾನೆ. ನೀನ್ ಏನು ಯೋಚನೆ ಮಾಡಬೇಡ. ಹೋಗಿ ರೆಡಿ ಆಗ್ಬಿಟ್ಟ, ಹೊರಗಡೆ ಹೋಗ. ಅಮ್ಮ ಹೇಗಿದ್ದೀರಾ? ಇವ್ರ ಹೆಸರು ಸರಳ ಅಂತ. ಇವರು ಒಂದು ರೇರ್ ಕಾಯಿಲೆಯಿಂದ ನರಳ್ತಾ ಇದ್ದಾರೆ.
ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಈ ಥರ ಡಿಸೀಸ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದನ್ನು MRKH ಅಂತ ಹೇಳ್ತಾರೆ. ಡಸನ್ ಇವನ್ ನೋ ವಾಟ್ MRKH ಸ್ಟ್ಯಾಂಡ್ಸ್ ಫಾರ್? ಮೇಯರ್ ರಾಕಿ ಟಾನ್ಸ್ಕಿ ಕಾಸ್ಟರ್ ಹೌಸರ್ ಸಿಂಡ್ರೋಮ್ ಅಂದ್ರೆ ಎ ವುಮನ್ ಇಸ್ ಬಾರ್ನ್ ವಿತೌಟ್ ಯೂಟ್ರಸ್, ಸರ್ವೆಕ್ಸ್ ಆರ್ ಅಪರ್ ಪಾರ್ಟ್ ಆಫ್ ವೆಜೈನಾ. ಈ ಕಂಡೀಷನ್ ಇರೋ ಮಹಿಳೆಯರಿಗೆ ಓವರ್ ಎಸಿದು ಎಗ್ ಪ್ರೊಡ್ಯೂಸ್ ಆದ್ರೂ ಕೂಡ ಬಂಜೆತನನ ಎದುರಿಸ್ಬೇಕಾಗತ್ತೆ. ಅಂಥವ್ರು ಮಕ್ಳಿಗಾಗಿ ಬಾಡಿಗೆ ತಾಯಿ ಅಥವಾ ದತ್ತು ಮೊರೆ ಹೋಗ್ಬೇಕು. ನೈಸ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್, ಹಲೋ, ಇವ್ರ ಹೆಸರು ಅಂಜಲಿ ಅಂತ. ಶಿ ಈಸ್ ಸಫರಿಂಗ್ ಫ್ರಮ್ ಫೈಬ್ರೋಮಸ್ಕ್ಯುಲರ್ ಡಿಸ್ಪ್ಲೇಸಿಯಾ and it means A rare vascular condition that causes abnormal growth of cells in the wall of arteries. ಇದು ರಕ್ತ ಚಲನೆ ಮೇಲೆ ಪರಿಣಾಮ ಬೀರಿ ಹೈ ಬ್ಲಡ್ ಪ್ರೆಷರ್ಗೆ ಕಾರಣ ಆಗುತ್ತೆ. ಏನೋ ನಿನಗೆ ಎಲ್ಲ ಗೊತ್ತು ಅಂತ ಬಿಲ್ಡಪ್ ತಗೋತಾ ಇದೆಯಾ? ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರೋ. ಸಂಜಯ್, ಅರ್ಲಿ ಸ್ಟೇಜಲ್ಲಿ ಈ ಕೇಸ್ನ ಹೇಗೆ ಟ್ರೀಟ್ ಮಾಡ್ಬೋದು? ಅದು ಡು ಯು ನೋ ಹೌ ಟು ಟ್ರೀಟ್ ಹರ್? ಅದು ಅವರು ಅರ್ಲಿ ಸ್ಟೇಜಲ್ಲಿ ಇರೋದ್ರಿಂದ ಮೆಥೋಟ್ರೆಕ್ಸೇಟ್ನ ಬಳಸ್ಬೋದು. ಶ್ರೇಯಸ್, ಫೋಕಸ್. ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ನನ್ನ ಪರ್ಸನಲ್ ವಿಷಯಗಳನ್ನ ಸ್ಟಡೀಸ್ಗೆ ಅಡ್ಡ ಬರೋದಕ್ಕೆ ನಾನು ಬಿಡಲ್ಲ ಸರ್. ಓದು ಡೆಸ್ಟಿನಿ ಆಗಿರಬೇಕು, ಡಿಸ್ಟ್ರಾಕ್ಷನ್ ಅಲ್ಲ. ಲವ್ ಇಸ್ ನಾಟ್ ಎನ್ ಡಿಸ್ಟ್ರಾಕ್ಷನ್ ಅಕಾರ್ಡಿಂಗ್ ಟು ಮಿ. ಇಟ್ಸ್ ಮೈ ಬಿಲೀಫ್. ಟ್ರ್ಯಾಕ್ ಯಾಕೋ ಬೇರೆ ರೂಟಲ್ಲೇ ಹೋಯ್ತಾ ಇದೆ. ಇವ್ರಿಗೆ ಆಂಟಿಬಯೋಟಿಕ್ ಕೊಡ್ತೀವಿ. ಆಕರ್ಷಣೆ ಇನ್ಫ್ಯಾಕ್ಚುಯೇಷನ್ ಅಂತ ಹೇಳಿ ನನಗೆ ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಪ್ರೀತಿನೇ ಅಲ್ವಾ? ಶಾಂತಿ ನಿನ್ ಮನೆಯವ್ರ ಬಗ್ಗೆ 1000 ಪ್ರಶ್ನೆಗಳು ಕೇಳ್ತಿದ್ದಾಳೆ. ನೀನ್ ನೋಡಿದ್ರೆ ಅವ್ರ ಹತ್ರ ಇನ್ನ ನಮ್ ವಿಷಯ ಮಾತೇ ಆಡಿಲ್ಲ. ಡೋಂಟ್ ವರಿ ಬೇಬಿ, ಈ ವೀಕ್ ಅಂತೂ ಖಂಡಿತ ಮಾತಾಡ್ತೀನಿ. ಏ ಹಾಲ್ಕೋಬಾ, ಏನೇ ಇದು ನೋಡಿದ್ರೆ ನಾವು ಬರೋ ಜಾಗದ ತರ ಕಾಣಿಸ್ತಾ ಇಲ್ಲ ಕಣೆ. ನಂಗೆ ಯಾಕೋ ಭಯ ಆಗ್ತಾ ಇದೆ. ನಡಿ, ನಾವು ವಾಪಸ್ ಹೊಟ್ಟೋಗೋಣ. ಅಯ್ಯೋ ಮೋಡ್ಜಡಿ, ಒಳ್ಳೆ ಟೈಮ್ ಮಿಷನ್ ತರ ಆಡ್ಬೇಡ. ನಾವು ಬಂದಿರೋದಕ್ಕೆ ಎಷ್ಟಕ್ಕೆ ಮ್ಯೂಸಿಯಂಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಬರ್ಬೇಕಷ್ಟೇ. ಅಯ್ಯೋ ಏನೇ ಇದು, ನಾನು ಯಾವತ್ತೂ ಇಂಥ ಜಾಗಕ್ಕೆಲ್ಲ ಬಂದೇ ಇಲ್ಲ. ನೋಡು, ಬರೀ ಚಿಕ್ಕ ಹುಡುಗ ಹುಡುಗಿಯರೇ ಇದ್ದಾರೆ. ನನಗ್ ಶಾಂತಿ ಹತ್ರ ಇನ್ ಸುಳ್ಳು ಹೇಳಕ್ ಆಗಲ್ಲ. ನೋಡು, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ನೀನ್ ಅಪ್ಪ ಅಮ್ಮ ನಮ್ಮ ಎಂಗೇಜ್ಮೆಂಟ್ ಬರ್ಬೇಕಷ್ಟೇ. ನೋಡೆ, ಹುಡುಗ ಹುಡುಗಿರೆಲ್ಲ ಎಷ್ಟು ಜಾಲಿ ಆಗಿದ್ದಾರೆ. ನಮ್ಮ ಕಾಲದಲ್ಲಿ ಈ ಫೇಸ್ಬುಕ್ಕು, ವಾಟ್ಸಪ್ಪು, ಆಳು ಮೂಳು ಇದ್ಯಾವುದೂ ಇರ್ಲಿಲ್ವಲ್ಲೇ. ಒಂದ್ ವೇಳೆ ಬಾಯ್ ಫ್ರೆಂಡ್ ಇದ್ರು ಅವನ ಜೊತೆ ಕೂತ್ಕೊಂಡು ಮಾತಾಡಕ್ ಜಾಗನೇ ಇರ್ತಿರ್ಲಿಲ್ಲ. ನಿನ್ನ ನಿಜ ತಾನೆ? ಏನ್ ಮಾತಾಡ್ತೀಯ ನೀನು? ನಮ್ಮ ಪೇರೆಂಟ್ಸ್ ಬಗ್ಗೆ ನಿನಗೆ ಮಾತ್ರ ಡೌಟ್ ಇದೆ ಅನ್ಕೊಂಡಿದ್ದೆ, ಆದರೆ ನಿಮ್ಮ ಅಜ್ಜಿಗೂ ಡೌಟ್ ಇದೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸ್ವಲ್ಪ ಆ ಕಡೆ ನೋಡು. ಜ್ಯೂಸ್ ತಗೊಂಡ್ಬರ್ತೀನಿ. ಮೇಡಮ್, ನಿಮ್ಮ ಇನ್ನೊಂದು ಪೇಷಂಟ್ ಕರೀತಾ ಇದ್ದಾರೆ. ಒಂದು ನಿಮಿಷ ಬಂದೆ. ನೋಡಿ, ಈಗ ಇಂಜೆಕ್ಷನ್ ಕೊಟ್ಮೇಲೆ ಹೇಗೆ ರೆಡಿ ಆಗ್ತೀರಾ ಅಂತ. ಅಯ್ಯೋ ಅಯ್ಯೋ ಅಪ್ಪ, ನೀನು ಏನಾಯ್ತು?
ಒಂದು ನಿಮಿಷ ಇರಿ ಅಮ್ಮ, ಒಂದು ನಿಮಿಷ, ಏನೂ ಆಗಲ್ಲ. ಈ ಅಮ್ಮ ಇಂಜೆಕ್ಷನ್ ಮಾಡಿದ ಮೇಲೆ ನನ್ನ ಮಗಳು ಹಿಂಗೆಲ್ಲ ಆಗಿರೋದು. ನನ್ನ ಮಗಳಿಗೆಲ್ಲ ಒತ್ತಾಡ್ತಾ ಇದ್ದಾಳೆ. ನನ್ನ ಮೇಲೆ ಡೌಟ್ ಪಟ್ಟು ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಹುಡ್ಕೊಂಬಂದಿದ್ಯಾ? ನನ್ಗೇನು ಗೊತ್ತಿತ್ತು ನೀನು ತೇಜಸ್ ಇಲ್ಲೇ ಬಂದಿರ್ತೀರಾ ಅಂತ. ನಿನ್ ಯಾಕೋ ಜಾಸ್ತಿ ಆಯ್ತು. ನೀನ್ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ನಾನೆಲ್ಲೂ ಬರಲ್ಲ ಅಂದೆ, ಇವಳೆ ನನ್ ಬಲವಂತ ಮಾಡಿ ಕರ್ಕೊಂಬಂದಿದ್ದು. ಓ, ಈ CID ಐಡಿಯಾ ನಿಮ್ದ? ಇಲ್ಲ ಇಲ್ಲ, ಅದು ನಿಮ್ಮ ಅಜ್ಜಿ ಒಬ್ಳೆ ಮನೇಲಿ ಇರ್ತಾಳಲ್ವಾ, ಅವಳಿಗೆ ಬೋರ್ ಆಗುತ್ತೆ ಅಂತ. ಸರಿ, ನೀವಿಬ್ರು ಇಲ್ಲೇ ಚಿಲ್ ಮಾಡಿ, ನಾವೇ ಬೇರೆ ಕಡೆ ಹೋಗ್ತೀವಿ. ಅಯ್ಯೋ ಏ ನಿತ್ಯ, ನಾವೇ ಹೋಗ್ತೀವಿ ಬಾರೆ. ಶಾಂತಿ, ನೀನು ಓವರ್ ಆಕ್ಟಿಂಗ್ ಮಾಡಬೇಡ, ಸುಮ್ಮನೆ ಕೂತ್ಕೋತೀಯಾ? ನಡಿ ಬೇರೆ ಕಡೆ ಹೋಗೋಣ. ಓಕೆ, ಆಸ್ ಯು ವಿಶ್. ಅಯ್ಯಯ್ಯೋ, ದಯವಿಟ್ಟು ತಪ್ಪು ತಿಳ್ಕೊಬೇಡಪ್ಪ. ಮಾ, ನೀವೇನೋ ತಲೆ ಕೆಡ್ಸ್ಕೊಬಿಡಿ, ನೋ ವರೀಸ್, ಇಟ್ಸ್ ಓಕೆ. ಹೊರಡೋಣ. ನೋಡು, ಅವಳು ಹೀಗೆ ಹೋಗೋ ಅವಶ್ಯಕತೆ ಏನಿತ್ತು? ಸಮಾಧಾನ, ಅವರಿಬ್ರು ಇನ್ನೂ ಚಿಕ್ಕ ಹುಡುಗರು, ಅವ್ರಿಗೂ ಸ್ವಲ್ಪ ಸ್ಪೇಸ್ ಬೇಕಲ್ವಾ? ಅಂದ್ರೆ ಏನು, ನಾನು ಅವಳಿಗೆ ಸ್ವತಂತ್ರನೇ ಕೊಟ್ಟಿಲ್ವಾ? ಅಯ್ಯೋ ದೇವ್ರೇ, ಮಹಾತಾಯಿ ಬಾ, ನೀನು ಕೂತ್ಕೋ ಬಾ. ನೀನು ಅನ್ಕೊಂಡು ಏನೋ ಒಂದು ಹೇಳ್ತಿರ್ತೀಯಲ್ವಾ? ಏನೇ ಇದು, ಒಳ್ಳೆ ಸೋಪಿನ ನೊರೆ ಥರ ಇದೆ. ಇದು ಕಾಫಿನೇ ಕಣೆ, ತುಂಬಾ ಚೆನ್ನಾಗಿರುತ್ತೆ, ಕುಡ್ದು ನೋಡು. ಯಾಕೆ? ನೀನು ಹೇಗೆ ಕಾಣ್ತಿದ್ಯಾ ಗೊತ್ತಾ? ಮೇಕೆ ಮುತ್ತಿಗೆ ಮೊಸರನ್ನ ಬಿಡಿದ್ರೆ ಹೇಗಿರುತ್ತೋ ಆ ಕಾಣ್ತಿದ್ಯಾ. ಹೌದಾ? ತಗೋ ತಗೋ ತಗೋ. ಚೆಕ್ ಮಾಡಿ. ಆಂಟಿಬಯೋಟಿಕ್ ಕೊಡಿ. ಯಾವ ಮೆಡಿಸಿನ್ ಕೊಟ್ರಿ? ನೀವು ರಾಂಗ್ ಇಂಜೆಕ್ಷನ್ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಹೇಳ್ದೆ ನಮ್ಮ ಯಜಮಾನ್ರಿಗೆ ದೊಡ್ಡ ಹಾಸ್ಪಿಟಲ್ ಸವಾಸ ಬೇಡ ಅಂತ. ಇಲ್ಲಿ ನಮ್ಮಂತವ್ರ ಜೀವದ ಜೊತೆಲಿ ಆಟ ಆಡ್ತಾ ಇದ್ದಾರೆ. ಇದೇ ರೈಟ್ ಟೈಮ್ ಇವಳನ್ನ ಕಾಲೇಜಿಂದ ಹೊರಗೆ ಹಾಕಕ್ಕೆ ಮತ್ತು ಕಣ್ಣನಿಂದ ದೂರ ಮಾಡಕ್ಕೆ. ನೀವು ಏನು ಮಾಡಕ್ಕೆ ಕೊಟ್ಟಿದ್ದೀರ ಅಂತ ಐಡಿಯಾ ಇದೆಯಾ ನಿಮಗೆ? ಅನ್ಯಾಯವಾಗಿ 2 ಜೀವಗಳನ್ನ. ಇಲ್ಲ ಸರ್, ನಾನು ಚೆಕ್ ಮಾಡಿದೆ, ಬೇಕು. ಸ್ಟಾಪ್ ಇಟ್. ಇದಕ್ಕೆ ನಾನು ಹೇಳಿದ್ದು ಕಾನ್ಸಂಟ್ರೇಷನ್ ಯಾವುದ್ರಲ್ಲಿ ಇರಬೇಕು ಅಂತ. ಬ್ಲೈಂಡಾಗಿ ನಿಮ್ಮನ್ನು ನಂಬದ್ನಲ್ಲ, ನಂದೇ ತಪ್ಪು. ಆಸ್ ಅ ಮೆಡಿಕಲ್ ಸ್ಟೂಡೆಂಟ್ ನೀನು ಮಾಡಿರೋ ತಪ್ಪಿಂದ 2 ಜೀವ ಹೋಗ್ತಿದ್ದೆ. ಇನ್ನೂ ನಿನ್ನ ಇಲ್ಲೇ ಇಟ್ಕೊಂಡ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಅವಮಾನ. ಯು ಆರ್ ಡಿಸ್ಮಿಸ್ಡ್. ಮ್ಯಾಮ್ ಮ್ಯಾಮ್, ಏನಿದು? ಈ ಹುಡುಗಿನ ಕಾಲೇಜಿಂದ ರಸ್ಟಿಗೇಟ್ ಮಾಡಿದ್ದೀನಿ ಕರ್ಣ. ದಯವಿಟ್ಟು ಹಾಗೆ ಮಾಡಬೇಡಿ ಮ್ಯಾಮ್. ಏನಾಯಿತು ಅಂತ ನನಗೂ ಅರ್ಥ ಆಗ್ತಿಲ್ಲ. ನನಗೆ ಸ್ವಲ್ಪ ಟೈಮ್ ಕೊಡಿ ಮ್ಯಾಮ್. ಏನಾಯಿತು ಅಂತ ನಾನು ತಿಳ್ಕೊಳ್ತೀನಿ. ಕರ್ಣ ಸರ್, ಇದು ನನ್ನ ಫ್ಯೂಚರ್ ಪ್ರಶ್ನೆ. ಡಾಕ್ಟರ್ ಆಗಬೇಕಂತ ನನ್ನ ಕನಸಷ್ಟೇ ಕಂಡಿಲ್ಲ.
ಅದಕ್ಕೆ ಶ್ರಮ ಕೂಡ ಪಟ್ಟಿದ್ದೀನಿ, ತುಂಬ ಸ್ಯಾಕ್ರಿಫೈಸ್ ಕೂಡ ಮಾಡಿದ್ದೀನಿ ಸರ್. ಇದು ನನ್ನ ಫ್ಯೂಚರ್ ಪ್ರಶ್ನೆ ಸರ್. ಪ್ಲೀಸ್ ಸರ್ ಮ್ಯಾಮ್, ಪ್ಲೀಸ್ ಮ್ಯಾಮ್, ನನಗೊಂದು ಚಾನ್ಸ್ ಕೊಡಿ. ದಯವಿಟ್ಟು ನನ್ನ ರೆಸ್ಟಿಕೇಟ್ ಮಾಡಬೇಡಿ ಮ್ಯಾಮ್. ಕರ್ಣ, ಗಿವ್ ದ ಲೆಟರ್ ಟು ಹರ್. ಅವ್ರು ಮಾಡಿರೋ ತಪ್ಪೇ ಇರ್ಬೋದು, ಆದರೆ ತಪ್ಪನ್ನ ಅರ್ಥ ಮಾಡ್ಕೊಂಡು ತಿದ್ಕೊಂಡ್ರೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದಲ್ವಾ? ನೋವೇ ಕರ್ಣ, ಜನರ ಜೀವದ ಜೊತೆ ಆಟ ಆಡೋರಿಗೆ ಚಾನ್ಸ್ ಕೊಡೋಕ್ಕಾಗತ್ತಾ? ಇವತ್ತು ನಮ್ಮ ಹಾಸ್ಪಿಟಲ್ಗೆ, ಕಾಲೇಜ್ಗೆ ಎಷ್ಟು ಅವಮಾನ ಆಯಿತು. No more discussion on this topic again. Give this letter to her, Karna, and ask this girl to get out of my cabin right now. ಇವಳನ್ನ ಕಾಲೇಜಿಂದ ಆಲ್ರೆಡಿ ಆಚೆ ಹಾಕಾಯ್ತು. ಈಗ ನಿನ್ನ ಸಪೋರ್ಟ್ಗೆ ಯಾರು ಬರ್ತಾರೆ ಡಾಕ್ಟರ್ ಕರ್ಣ? ಪ್ಲೀಸ್ ಮ್ಯಾಮ್. ನಿನ್ನಂಥ ಸ್ಟೂಡೆಂಟ್ಸ್ ಇದ್ದ ಇಡೀ ಮ್ಯಾನೇಜ್ಮೆಂಟ್ಗೆ ಅವಮಾನ. ಇನ್ಮೇಲೆ ನಿನ್ನ ಮುಖ ತೋರಿಸ್ಬೇಡ ಪ್ಲೀಸ್. ಕೃಷ್ಣ, ಒಳ್ಳೆ ಡಾಕ್ಟರ್ ಆಗಬೇಕು, ಜನರು ಸೇವೆ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ನನಗೆ ಶಿಕ್ಷೆ ಕೊಡ್ತಿದ್ಯಾ? ಫಸ್ಟ್ ಡೇ ಆಫ್ ಮೈ ಕಾಲೇಜ್. ಇನ್ನು 4.5 ವರ್ಷ ಆದಮೇಲೆ ನಾನು ಡಾಕ್ಟರ್ ನಿಧಿ, ನಂಬರ್ 1 ಗೈನಕಾಲಜಿಸ್ಟ್. ಅಕ್ಕ, ನಾನು ಹೇಳಿರ್ಲಿಲ್ವೇನೆ ನಾನು ಡಾಕ್ಟರ್ ಆಗೇ ಆಗ್ತೀನಿ ಅಂತ. ನೀಟ್ ಎಕ್ಸಾಮಲ್ಲಿ ನನಗೆ 4th ರ್ಯಾಂಕ್. ಕರೆಂಟ್ ಬರ್ದೇ ಹೋದ್ರೆ ಮಗು ಮತ್ತೆ ತಾಯಿ ಇಬ್ರು ಪ್ರಾಣಕ್ಕೂ ಅಪಾಯ ಇದೆ. ಈಗ ಯಾರು ಬರ್ಲಿಲ್ಲ ಅಂದ್ರೆ ನನ್ನ ಕೈಲಿ ಏನ್ ಸಾಧ್ಯ ಆಗುತ್ತೋ ನಾನು ಹೋಗಿ ಮಾಡ್ತೀನಿ. ಅಟ್ಲೀಸ್ಟ್ ಒಬ್ರಾದ್ರೂ ಬನ್ನಿ. ಸರ್, ನಾನು ಬರ್ತೀನಿ. ನಿಧಿ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನೇ ಇಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಇಲ್ಲಿ ಬೇರೆ ಏನೋ ಇದೆ. ನಾನು ಲೈಬ್ರರಿ ಮಾಡ್ಕೊಂಡ್ಬಿಡಿದಾಳೆ. ಏನೇ ಮಾಡ್ತಾ ಇದೀಯಾ? ಅವಳಿಗೆ ಬುಕ್ಸ್ ಅಂದರೆ ಎಷ್ಟಿಷ್ಟ ಅಂತ ಗೊತ್ತಿಲ್ವಾ ನಿಂಗೆ? ಅವಳು ಏನಾದ್ರು ನೋಡಿದ್ರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾಳೆ ಅಷ್ಟೇ. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದೆಲ್ಲ ಹಳೆ ಬುಕ್ಸು, ರೂಮ್ ಫುಲ್ ಬುಕ್ಸ್ ತುಂಬ್ಕೊಂಡಿದ್ದಾಳೆ. ನನ್ನ ವಸ್ತುಗಳಿಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಅವಳು ಬರೋಕ್ಕೂ ಮುಂಚೆ ಎಲ್ಲ ಆಚೆ ಹಾಕ್ತಾ ಇದ್ದೀನಿ. ಬೇಡ ಕಣೆ. ನಿಧಿ, ನಿನ್ನ ಪುಸ್ತಕಗಳೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗಿತ್ತಲ್ಲ, ಅದನ್ನೆಲ್ಲ ನಿತ್ಯ ಕ್ಲೀನಾಗಿ ಜೋಡಿಸಿಡ್ತಾ ಇದ್ದಾಳೆ. ಇಲ್ಲ ಕಣೆ, ಶಾಂತಿ ಸುಳ್ಳು ಹೇಳ್ತಾ ಇದ್ದಾಳೆ. ರೂಮ್ ಪೂರ್ತಿ ನಿಂದೆ ಬುಕ್ಸು, ನನ್ನ ವಸ್ತುಗಳಿಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೆ ಹಳೆ ಬುಕ್ಸ್ನೆಲ್ಲ ಎತ್ತಿ ಆಚೆಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಮಾತಾಡಿದ್ಯೋ ಎಲ್ಲ ತೂಗಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ಬಿಡು, ಇನ್ನೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಳ್ತಾ ಇದೆಯಾ? ಏನಾಯ್ತು?
ನಿತ್ಯ ಏನದು? ಇವಳನ್ನ ಕಾಲೇಜಿಂದ ತೆಗೆದು ಹಾಕಿದ್ದಾರೆ. ಯಾಕಂತೆ? ಅದನ್ನೇ ಕೇಳ್ತೀನಿ. ಬಾರೆ. ಎಲ್ಲಿಗಕ್ಕ? ಕಾಲೇಜ್ ಹತ್ರ. ಅಕ್ಕ ಹಾಂ ಅಂದರೆ ಯಾರು ರಸ್ಟಿಕೇಟ್ ಮಾಡಿರೋದು, ಏನು ಕಾರಣ ಅಂತ ನನಗಿವತ್ತು ಗೊತ್ತಾಗಬೇಕು. ಬೇಡ ಅಕ್ಕ. ಯಾಕೆ ಬೇಡ? ಅವ್ರು ಆಡಿಸ್ದಾಗ ಆಡೋ ಗೊಂಬೆನಾ ನೀನು? ಅವ್ರನ್ನೆಲ್ಲ ಸರಿಯಾಗಿ ವಿಚಾರಿಸ್ಕೊತೀನಿ ನಾನು. ಬೇಡ ಪುಟ್ಟಿ, ಕೋಪದ ಕೈಗೆ ಬುದ್ಧಿ ಕೊಡಬೇಡ್ವೆ. ಅಯ್ಯೋ, ಶಾಂತಿ ಸಮಾಧಾನ ಅಂತ ಕೂತ್ಕೊಂಡ್ರೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತಾರೆ ಅಷ್ಟೇ. ಅವ್ರಿಗೆಲ್ಲ ಒಂದು ಕತ್ತಿ ಕಾಣಿಸ್ತೀನಿ ಇವತ್ತು. ನಡಿಯೇ. ಅಕ್ಕ ನನ್ನ ಮಾತು ಕೇಳಿ ಪ್ಲೀಸ್, ಸುಮ್ಮನೆ ಇರೆ ಪ್ಲೀಸ್ ಕಣೆ ಅಕ್ಕ. ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಏನು ವಿಷಯ? ಇವತ್ತು ನಡೆದಿದ್ದ ವಿಚಾರದ ಬಗ್ಗೆ. ಯಾರು ಇಲ್ಲಿ ಮ್ಯಾನೇಜ್ಮೆಂಟ್ ಅವರು? ಅಕ್ಕ ಸುಮ್ಮನೆ ಇರೆ. ಇಲ್ಲಿ ಮ್ಯಾನೇಜ್ಮೆಂಟ್ ಹೆಡ್ ಯಾರು ಅಂತ ಕೇಳ್ತಾ ಇದ್ದೀನಿ. ನಾನೇ. ಏನು ಬೇಕಿತ್ತು?